ನಮಸ್ಕಾರ ಹೀರೋಗಳೇ. ಇವತ್ತು ಬ್ಲಾಗ್ ವಿಕಾಸ್ ವಿಷ್ಣುವಿನಲ್ಲಿ ಇವತ್ತು ಮೈಸೂರಿನಲ್ಲಿ 12 ಗಂಟೆ ಹಾಗೂ 1 ಗಂಟೆಯ ನಡುವೆಯಲ್ಲಿ ಮೈಸೂರಿನಲ್ಲಿ ಏನೇನು ನಡೆಯುತ್ತದೆ ಎಂದು ತಿಳಿಯೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ. ಇವತ್ತು ನಾವು ರಾಮಸ್ವಾಮಿಯಿಂದ ಗನ್ನೌಸ್ವರೆಗೆ ನಮ್ಮ ಪಯಣವನ್ನು ಸಾಗಿಸಿದ್ದೇವೆ. ಈ ನಡುವೆ ಅನೇಕ ರೀತಿಯ ಅತಿ ಹೆಚ್ಚು ವಾಹನಗಳು ಹಾಗೂ ಅತಿ ಹೆಚ್ಚು ಪಾರ್ಟಿಗಳು, ಇದರ ನಡುವೆ ಜನಸಂಖ್ಯೆ ಭಾಳ ಕಡಿಮೆ ಇದೆ ಹಾಗೂ ವೆಹಿಕಲ್ಗಳ ಸಂಖ್ಯೆ ಭಾಳ ಜಾಸ್ತಿ ಇದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಜನಗಳು ಪಾರ್ಟಿಯನ್ನು ಮುಗಿಸಿ ಈಚೆ ಬರ್ತಿದ್ದಾರೆ ಹಾಗೂ ನಾವು ಬಸ್ ಸ್ಟ್ಯಾಂಡ್ ಹತ್ರ ಹೇಗಿದ್ದಾರೆ ಅಂತ ವಿಡಿಯೋದಲ್ಲಿ ತಿಳಿಯಬಹುದು. ಈ ವಿಡಿಯೋದಲ್ಲಿ ಕಾಣಿಸುವಂಥ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ವ್ಯಕ್ತಿಗಳೆಲ್ಲ ಅನೇಕ ಚಟುವಟಿಕೆಗಳಲ್ಲಿ ಭಾಗಿಯಾದವರು. ಈ ವಿಡಿಯೋದಲ್ಲಿ ಇವರು ಏನು ಮಾಡ್ತಿದ್ದಾರೆ ಅಂದರೆ ತಮ್ಮ ಚಟುವಟಿಕೆ ಮುಗಿಸಿ ಇಷ್ಟೊತ್ತಿನಲ್ಲಿ ತಮ್ಮ ಜಾಗಕ್ಕೆ ತೆರಳುತ್ತಿದ್ದಾರೆ. ಹಾಗೂ ನಾವಿಲ್ಲಿ ನೋಡ್ತಿರ್ಬೋದು, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಂದು ಮಹಾರಾಜ ಕಾಲೇಜ್ ಇದು. ಮಹಾರಾಜ ಕಾಲೇಜಿನ ಹಿಂದಿನ ಭಾಗ ಗೇಟ್ ಇದು. ಹಾಗೂ ಇದು ರಾಮಸ್ವಾಮಿ ಸರ್ಕಲ್ ಹತ್ರ ಇರುವಂಥದ್ದು. ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಕುಲಪತಿ ವಾಸಿಸ್ತಾರೆ. ಹಾಗೂ ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟು ಗನ್ನೌಸ್ಗೆ ತೆರಳಿದಾಗ ಗನ್ನೌಸ್ನಲ್ಲಿ ಈ ರೀತಿ ಕಾಣಿಸುತ್ತದೆ. ಮತ್ತು ಈ ವಿಡಿಯೋದಲ್ಲಿ ಮುಂದ್ಗಡೆ ಹೋಗುತ್ತಿರೋ ವ್ಯಕ್ತಿಯು ಅನೇಕ ಚಟುವಟಿಕೆಯಲ್ಲಿ ನಮ್ಮ ಸ್ನೇಹಿತ ಕೂಡ. ಇವರು ಕೂಡ ನಮ್ಮೊಂದಿಗೆ ಈ ಬ್ಲಾಗ್ನಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಇದು ಗನ್ನೌಸ್ ಹಾಗೂ ರಾಮಸ್ವಾಮಿ ಸರ್ಕಲಿಂದ ಶುರುವಾಗುವಂಥ ಮಧ್ಯೆ ಇರುವಂಥ ಸರ್ಕಲ್. ಈ ಸರ್ಕಲ್ನಲ್ಲಿ ಎಷ್ಟು ವಾತಾವರಣಗಳು ಇಷ್ಟೊತ್ತು ಆಗಿದ್ದರೂ ಕೂಡ ವಾತಾವರಣ ಹೇಗಿವೆ. ಹಾಗೂ ಇಷ್ಟೊತ್ತಿನಲ್ಲೂ ಕೂಡ ನಾವು ಹಂಗೆ ಬರ್ತಾ ಅಂಬೇಡ್ಕರ್ ಅವರನ್ನು ಕೂಡ ನೋಡಿದ್ವಿ, ಅವರ ಜನ್ಮದಿನದಂದು. ಹಾಗೂ ಈ ವಿಡಿಯೋದಲ್ಲಿ ನಾವು ನೋಡ್ಬೋದು, ಅಲ್ಲಿ ಅಂಗಡಿಯಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಹಾಗೂ ಇಷ್ಟೊಂದು ತನಕ ತೆಗೆದು ಹೇಗೆ ಜನರು ತಮ್ಮ ತಮ್ಮ ದಿನಚರಿಯನ್ನು ಮುಗಿಸ್ತಿದ್ದಾರೆ. ಹಾಗೂ ಅಲ್ಲಿನ ಚಂದ್ರ ನೋಡಿ ಎಷ್ಟು ಹತ್ತಿರದಲ್ಲಿದ್ದಾನೆ. ನಾವು ಈ ವಿಡಿಯೋದಲ್ಲಿ ಮುಗಿಸಿಕೊಂಡು ಹಂಗೆ ನಮ್ಮ ಹಾಸ್ಟೆಲ್ಗೆ ತೆರಳ್ತಾ ಇದ್ದೀವಿ. ತೆರಳುತ್ತಿರುವ ಸಮಯದಲ್ಲಿ ಕೂಡ ನಮ್ಮ ಹಾಸ್ಟೆಲಿನ ಹತ್ತಿರ ಬಸ್ ಸ್ಟ್ಯಾಂಡಲ್ಲಿ ಕೂಡ ಜನಸಂಖ್ಯೆ ಭಾಳ ಇದೆ. ಹಾಗೂ ಹಂಗೆ ಸಾಗ್ತಾ ಮುಂದಕ್ಕೆ ಹೋಗ್ತಾ ಇದ್ವಿ. ಮುಂದಕ್ಕೆ ಹೋದಾದಮೇಲೆ ಹಾಗೆ ನೋಡಿ ವೀಕ್ಷಕರೇ, ಇದು ಮಹಾರಾಜ ಕಾಲೇಜಿನ ನಡುವೆ ಇರುವಂತಹ ರಸ್ತೆ. ಅದರ ಮುಂಭಾಗದಲ್ಲಿ ಇರುವಂಥದ್ದು ಹಾಸ್ಟ್ಲು. ಈಗ ನೋಡಿ ಹಂಗೆ ಹಾಸ್ಟೆಲ್ಗೆ ತೆರಳ್ತಾ ಇದ್ದೀವಿ. ಅದು ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದೇ ಮಹಾರಾಜ ಹಾಸ್ಟ್ಲು. ಈ ಹಾಸ್ಟೆಲಲ್ಲಿ ಇಷ್ಟೊತ್ತಲ್ಲಿ ಇನ್ನೂ ಎಷ್ಟು ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಇನ್ನೂ ತೊಡಗಿ ಹೇಗೆ ಎಚ್ಚರಗೊಂಡಿದ್ದಾರೆ ಅಂತ. ಹಾಗೂ ಮಹಾರಾಜ ಹಾಸ್ಟೆಲ್ಗೆ ತೆರಳ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಕತ್ಲೆ ಇದೆ ನೋಡಿ. ಎಷ್ಟು ವಾತಾವರಣ ಎಷ್ಟು ಶಾಂತಿಯಾಗಿದೆ ನೋಡಿ. ಎಷ್ಟು ಪ್ರದೇಶವಾಗಿ